ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಳಿ ಸಿಕ್ಕಿ ಬಿದ್ದಿದ್ರು ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಅವರು. ಗರಿ ನೋಟು ಕೂಡ ಸಿಕ್ಕಿತ್ತು, ಸ್ಪಾಟ್ ಅಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಇದೇ ವಿಚಾರ ಬಿಜೆಪಿಗೆ ಮುಜುಗರ ಆಗಿತ್ತು. ಸೊ ಹೀಗಾಗಿ ಬಿಜೆಪಿ ನಾಯಕರು ಮಾತನಾಡ್ತಾ ಇರಲಿಲ್ಲ. ಆದ್ರೆ ಈಗೊಂದು ಆಡಿಯೋ ಸಿಕ್ಕಿದೆ. ಆ ಆಡಿಯೋವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಬಿಜೆಪಿಯವರು. ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ತಂತ್ರ, ಕುತಂತ್ರ, ಷಡ್ಯಂತ್ರ, ಇಲ್ಲಿ ನಡೆದಿರೋದು ಮೋಸ, ಮಹಾಮೋಸ ಅಂತ ಇವರೆಲ್ಲ ಹೇಗೆ ಸಿಡಿದಿದ್ದಾರೆ ನೋಡಿ. ರಸ್ತೆಯುದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು ಕಿಕ್ಕಿರಿದು ಸೇರಿದ್ದಾರೆ. ಇಡೀ ಕ್ಷೇತ್ರದ ಕಾರ್ಯಕರ್ತರೆಲ್ಲ ಒಂದು ಕಡೆ ಜಮಾಯಿಸಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗುತ್ತಿದ್ದಾರೆ. ಏನೇ ಮಾಡಿದ್ರು, ಎಷ್ಟೇ ಷಡ್ಯಂತ್ರ ಮಾಡಿದ್ರು ಜಗ್ಗಲ್ಲ ಕುಗ್ಗಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಮಾಡೋದೇನು, ಸರ್ಕಾರದ ವಿರುದ್ಧ ಸಮರ ಸಾರೋದೇನು, ಧಿಕ್ಕಾರದ ಕಹಳೆ ಮೊಳಗಿಸಿ ನಮ್ಮ ಶಾಸಕರ ಪರ ನಾವಿದ್ದೇವೆ, ನಾವು ನಿಂತಿದ್ದೇವೆ ಅಂತ ಪ್ರತಿಭಟನೆ ಮಾಡೋದೇನು. ಅಪ್ಪಪ್ಪ, ಕಮಲ ಪಡೆ ಕೊತ ಅಂತ ಕುದಿಯುತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನು ಅಂತ ತೋರಿಸ್ತೀವಿ ಅಂತ ಸವಾಲು ಹಾಕ್ತಾರೆ. ಕೇಸರಿ ಕಹಳೆ ಮೊಳಗಿಸಿ ಇದೆಲ್ಲ ಷಡ್ಯಂತ್ರ ಅಂತಾರೆ. ಹೀಗೆ ಎಲ್ಲವೂ ಕುತಂತ್ರ ಅಂತ ಸಿಡಿದೆದ್ದಿರೋ ಇವರೆಲ್ಲ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬೆಂಬಲಿಗರು. ಲೋಕ ರೈಡ್ ಖಂಡಿಸಿ ಕಮಲ ರಣಕಹಳೆ, ಕಾಂಗ್ರೆಸ್ ವಿರುದ್ಧ ಸಮರ, ಬೃಹತ್ ಹೋರಾಟ. ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರದಲ್ಲಿರಲಿ, ಕಮಿಷನ್ ಆಟ ನಡೀತಾ ಇರುತ್ತೆ. ತಗೊಳ್ಳೋ ಕಮಿಷನ್ನಲ್ಲಿ ವ್ಯತ್ಯಾಸ ಇರಬಹುದು ಅಷ್ಟೇ, ಆದರೆ ಕಮಿಷನ್ ತಗೊಳ್ಳೋದು ಮಾತ್ರ ಪಕ್ಕಾ ಅನ್ನೋ ರೀತಿ ದಂಧೆಗಳು ನಡೀತಾ ಇರುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ 40% ಕಮಿಷನ್ ಬಾಂಬ್ ಸಿಡಿಸಿತ್ತು. ಕಮಿಷನ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಅಸ್ತ್ರ ಪ್ರಯೋಗಿಸಿದೆ. ಆದರೆ ಈ ನಡುವೆ ಬಿಜೆಪಿಗೆ ಮುಜುಗರ ಆಗೋ ಒಂದು ಘಟನೆ ನಡೆದು ಬಿಟ್ಟಿತ್ತು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದರಿಂದ ಬಿಜೆಪಿಗೆ ದೊಡ್ಡ ಮುಜುಗರವಾಗಿತ್ತು. ತಮ್ಮ ಶಾಸಕನ ಪರ ನಿಲ್ಲೋಕೆ ಹಿಂದೆ ಮುಂದೆ ನೋಡಿದ್ರು. ಈಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಪರ ಕೇಸರಿ ಬೇರೆಯದ್ದೇ ರೀತಿ ಬೆಂಬಲಕ್ಕೆ ನಿಂತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಷಡ್ಯಂತ್ರ ಆರೋಪ ಮಾಡುತ್ತಿದೆ. ಈಗ ಕುತಂತ್ರದಿಂದ, ಷಡ್ಯಂತ್ರದಿಂದ ನಮ್ಮ ಶಾಸಕರನ್ನ ಬಲೆಗೆ ಬೀಳಿಸಿದ್ದಾರೆ. ಕಾರಣ, ಒಬ್ಬ ವಿದ್ಯಾವಂತ ಶಾಸಕ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾನಂತಂದು ಅವ್ರ ಮ್ಯಾಗ ಕಣ್ಣು. ರೀಸೆಂಟ್ ಆಗಿ ಒಂದು ಬೆಳ್ಳಟ್ಟಿ ಒಳಗೆ ಕಾರ್ಯಕ್ರಮದೊಳಗೆ ಎಚ್ ಕೆ ಪಾಟೀಲ್ರಿಗೆ ಅವ್ರಿಗೆ ಒಂದು ವಾಗ್ದಾದ ನಡೀತು. ಅದರಿಂದ ಈಗ ಕುತಂತ್ರ ಮಾಡಿದ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ SC ಮೋರ್ಚಾದ ಸದಸ್ಯ ಅದಾನ. ಅವ್ನಿಗೆ ಬೇಕಾದ ಎಲ್ಲ ದಾಖಲೆಗಳು ನಮ್ಮ ಹತ್ರ ಅದಾವು. ನಾವು ಬಿಡುಗಡೆ ಮಾಡ್ತೇವೆ. ನಾವು ನಿಮ್ಮಂಗ 4,000 2,000 ಗೆದ್ದಲ್ಲ. 30,000 ಜನಸಂಖ್ಯೆ ಇಂದಿಗೂ ಐತಿ, ಮುಂದೂ ಐತಿ. ನೋಡಿ, ಅವತ್ತು ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಪಡೆದುಕೊಂಡಿರೋದು 5 ಲಕ್ಷ ಹಣವನ್ನ. ಆ 5 ಲಕ್ಷ ಹಣದ ಮೇಲೆ ಶಾಸಕನ ಫಿಂಗರ್ ಪ್ರಿಂಟ್ ಬೀಳುತ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಚಂದ್ರು ಲಮಾಣಿಗೆ ಶಾಕ್ ಕೊಟ್ಟು ಅರೆಸ್ಟ್ ಮಾಡಿದ್ರು. ಕ್ಯಾಶ್ ಜೊತೆಗೆ ಒಂದಷ್ಟು ಬ್ಯಾಗುಗಳಲ್ಲಿ ದಾಖಲೆಗಳನ್ನೂ ತೆಗೆದುಕೊಂಡು ಹೋಗಿದ್ರು. ಗುತ್ತಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಅದರಲ್ಲಿ 5 ಲಕ್ಷ ಹಣವನ್ನ ಸ್ವೀಕರಿಸ್ತಿದ್ರು ಅಂತ ಲೋಕಾಯುಕ್ತ ದಾಳಿ ಮಾಡಿತ್ತು. ಗುತ್ತಿಗೆದಾರನೇ ಲೋಕಾಯುಕ್ತಕ್ಕೆ ಮಾಹಿತಿ ಕೊಟ್ಟು ದಾಳಿ ಮಾಡಿಸಿದ್ದು. ಆದ್ರೀಗ ಚಂದ್ರು ಲಮಾಣಿಯನ್ನ ರಾಜಕೀಯವಾಗಿ ಮುಗಿಸೋಕೆ ನಡೆದಿರೋ ಸಂಚಿದು, ಪಕ್ಕಾ ಬೇಕು ಅಂತಲೇ ಮಾಡಿರೋ ಟ್ರ್ಯಾಪ್ ಇದು ಅಂತ ಗದಗದ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿ ಹಾಗೂ ಬಂಜಾರ ಸಮುದಾಯದವರು ಪ್ರತಿಭಟನೆ ಮಾಡಿದ್ರು. ಲಕ್ಷ್ಮೇಶ್ವರ, ಮುಂಡರಗಿ, ಶಿರಹಟ್ಟಿ ಭಾಗದ ಕಾರ್ಯಕರ್ತರು ಭಾಗಿಯಾಗಿದ್ರು. ಲಕ್ಷ್ಮೇಶ್ವರದ ಸೋಮೇಶ್ವರ ತೇರಿನ ಮನೆಯಿಂದ ಪ್ರಾರಂಭವಾದ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು.
ಸರ್ಕಾರದಲ್ಲಿ ಕೈಗೊಂಬೆಯಾಗಿ ವರ್ತ ಮಾಡ್ಯಾರ. ನಮಗೆ ನ್ಯಾಯ ಸಿಗ್ತೈತಿ. TR ಜೈಲಿಗೆ ಹೋಗಿ ಬಂದಾರ, ಅದರ ಅಧ್ಯಕ್ಷರಾಗ್ಯಾರ 6 ವರ್ಷದಿಂದ. ಮೂಡ ಸೈಟ್ ಕಳ್ಳರದಾರ, ಸರ್ಕಾರ ನಾವು ನ್ಯಾಯಕ್ಕೆ ತಲೆಬಾಗುತ್ತೇವೆ. ನಾವು ಮುಕ್ತರಾಗಿ ಹೊರಗೆ ಬಂದ ಮ್ಯಾಗ ನಮ್ಮ ಶಾಸಕರ ನೇತೃತ್ವದಾಗ ಇನ್ನೊಂದು ಪ್ರತಿಭಟನೆ ಮಾಡ್ತೇವೆ ಸರ್ಕಾರದ ವಿರುದ್ಧ. ಇದು ಏನು ಸರ್ಕಾರದ ಭ್ರಷ್ಟಾಚಾರ ನಾಗೇಂದ್ರ ಅವ್ರದ್ದೆಲ್ಲನೂ ಹೊರತರಿಸ್ತಾರೆ. ಇದ್ರಾಗ ಉಸ್ತುವಾರಿ ಸಚಿವರು ನೇರವಾಗಿ ಅದ್ರಾಗ ಯಾವ್ದು ಮಾತಿಲ್ಲ. ಉಸ್ತುವಾರಿ ಸಚಿವರು ಅವ್ರ ಸಕ್ಕಂತ ನಮ್ಮ ಕಾರ್ಯಕರ್ತರು ಒಂದಿಷ್ಟು ಮಂದಿ ಅದಾರ ಅಂತಾರ. ಎಲ್ಲರಿಗೂ ತಕ್ಕ ಪಾಠ ಮುಂದಿನ ದಿನಗಳಿಗೆ ಕಳಿಸ್ತದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿತ್ತು. ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಹೋರಾಟಗಳನ್ನು ಮಾಡಿತ್ತು. ಈಗ ಬಿಜೆಪಿ ಸಹ ಕಾಂಗ್ರೆಸ್ ವಿರುದ್ಧ ಕಮಿಷನ್ ಆರೋಪಗಳನ್ನು ಮಾಡಿ ಹೋರಾಟ ಮಾಡುತ್ತಾ ಇರೋವಾಗಲೇ ಬಿಜೆಪಿ ಶಾಸಕನೇ ಲೋಕಾಬಲೆಗೆ ಬಿದ್ದಿರೋದು ಬಿಜೆಪಿಗೆ ಭಾರೀ ಇರಿಸು ಮುರಿಸು ಉಂಟು ಮಾಡುತ್ತಿದೆ. ಚಂದ್ರು ಲಮಾಣಿ ಕೇಸ್ನಿಂದ ಮುಜುಗರ ತಪ್ಪಿಸಿಕೊಳ್ಳಲು ಬಿಜೆಪಿ ಶತಪ್ರಯತ್ನ ಮಾಡುತ್ತಿದೆ. ಈ ನಡುವೆ ಇದೆಲ್ಲ ಪ್ರೀ ಪ್ಲಾನ್ಡ್ ಟ್ರ್ಯಾಪ್, ಕಾಂಗ್ರೆಸ್ ನಾಯಕರು ಮಾಡಿರೋ ಷಡ್ಯಂತ್ರ ಅಂತ ಆಡಿಯೋ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇವನು ಧೈರ್ಯನರ ಎದರ್ದಿರ್ಬೋದಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂಕೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡ್ವಿ ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅನ್ನ ಅಂತೀವಿ. ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮೇವ್ರಿ ಈಗ ನಾವು. ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ಓರ್ವ ವ್ಯಕ್ತಿ ಬಳಿ ಶಿರಹಟ್ಟಿ ತಾಲೂಕಿನ ಅದರಹಳ್ಳಿ ಕುಮಾರ ಮಹಾರಾಜ ಸ್ವಾಮೀಜಿ ಮಾತನಾಡಿರೋ ಆಡಿಯೋ ಇದು. ಇದೇ ಆಡಿಯೋ ಇಟ್ಕೊಂಡು ಬಿಜೆಪಿ ನಾಯಕರು ಚಂದ್ರು ಲಮಾಣಿ ಪರ ನಿಂತಿರೋದು. ಇದೇ ಆಡಿಯೋ ತೋರಿಸಿಯೇ ಷಡ್ಯಂತ್ರ ಅಂತ ಆರೋಪ ಮಾಡ್ತಿರೋದು. ಬೇಕು ಅಂತಲೇ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಬಳಿ ಸಿಲುಕುವಂತೆ ಮಾಡಿದ್ದಾರೆ ಅಂತ ಶಿರಹಟ್ಟಿಯ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿರೋದು. ಸರ್, ಈ ರೆಕಾರ್ಡ್ ಯಾವಾಗಿಂದೋ ಏನೋ ಗೊತ್ತಿಲ್ಲ. ಹಂಗಂದ್ರೆ ಅವ್ರು ಮಾತಾಡಿರೋದು ಆ ರೆಕಾರ್ಡಲ್ಲಿರೋಂಥ ವಾಯ್ಸು ಸ್ಪಷ್ಟೀಕರಣ ಇದೆ, ಅದು ಕುಮಾರ್ ಮಹಾರಾಜರೇ ಅಂತ. ಸರ್, ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೀನಿ, ಡಿಫರ್ಮೇಷನ್ ಹಾಕಿದ್ದೀನಿ. ಸೋನು ಲಂಬಾಣಿಯ ಪಾತ್ರ ಏನಿದೆ ಚರ್ಚೆ ಮಾಡಲಿ, ಕಾನೂನು ಪ್ರಕಾರವಾಗಿ ಅದು ತನಿಖೆ ಮಾಡಲಿ, ಹೊರಗೆ ಬರಲಿ. ಇವಾಗೆ ಇದು ಷಡ್ಯಂತ್ರ ಮಾಡಬೇಕು ಅಂತ ಅಲ್ಲಿ ಸ್ಪಷ್ಟೀಕರಣ ಇದೆಯಲ್ಲ, ರಿಕಾರ್ಡಲ್ಲಿ ನೀವು ಕೇಳಿದ್ದೀರಾ ಏನಂತ ಅವರು ಆ ರಿಕಾರ್ಡಲ್ಲಿ ಹೇಳ್ತಾರೆ ಅಂದರೆ, ನಾವು ಹೆಂಗನ ಮಾಡಬೇಕು, ಒಂದು ಟೀಮ್ನ ಕರಿಬೇಕು, ಒಂದು ಪೌಡ್ರ್ ಅಂಟಿಸ್ಬೇಕು ಅಂದರೆ ಇದೆಲ್ಲ ಷಡ್ಯಂತ್ರ. ಈ ಅವ್ರು ಮಾತಾಡಿರೋ ರಿಕಾರ್ಡಿಗೆ ಅವ್ರು ಆಗಿರೋದಕ್ಕೆ 2 ಸೇಮ್ ಇದೆ, ಏನೋ ಡಿಫ್ರೆನ್ಸ್ ಇದೆನಾ? ಇಷ್ಟೇ ಅಲ್ಲ, ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಬೇಡಿಕೆ ಇಟ್ಟ ಆಡಿಯೋ ಕೂಡ ವೈರಲ್ ಆಗಿತ್ತು. ಗುತ್ತಿಗೆದಾರನೊಂದಿಗೆ ಮಾತನಾಡಿರುವುದು ಹಲ್ಚಲ್ ಎಬ್ಬಿಸಿತ್ತು. ಹೀಗಾಗಿ ಬಿಜೆಪಿ ನಾಯಕರು ಲೋಕ ದಾಳಿ ಬಗ್ಗೆ ಮಾತನಾಡಿರಲಿಲ್ಲ. ಕಮಿಷನ್ ಆರೋಪದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಬೇಕು ಅಂತಿದ್ದ ಬಿಜೆಪಿ ನಾಯಕರಿಗೆ ಮುಜುಗರವಾಗಿತ್ತು. ಈಗ ಶಿರಹಟ್ಟಿ ಕ್ಷೇತ್ರದ ಜನ ಚಂದ್ರು ಲಮಾಣಿ ತಪ್ಪು ಮಾಡಿಲ್ಲ, ಅಭಿವೃದ್ಧಿ ಕೆಲಸ ಮಾಡುತ್ತಿದ್ರು, ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಂತ ಕಿಡಿಕಾರ್ತಿದ್ದಾರೆ. ಲೋಕಾಯುಕ್ತ ತಮ್ಮ ಕೆಲಸವನ್ನ ಮಾಡಿದೆ, ಶಾಸಕರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ, ಹಣ ಪಡೀತಿರುವಾಗಲೇ ಹಿಡಿದಿದೆ. ಆದರೆ ಚಂದ್ರು ಲಮಾಣಿ ಬೆಂಬಲಿಗರು ಲೋಕಾಯುಕ್ತ ಸರ್ಕಾರದ ಕೈಗೊಂಬೆ ಅಂತ ಆರೋಪ ಮಾಡುತ್ತಿದ್ದಾರೆ. ಯಾವತ್ತಿದ್ರೂ ನಮ್ಮ ಶಾಸಕರನ್ನ ನಾವು ಬಿಟ್ಕೊಡಲ್ಲ, ಅವರ ಬೆನ್ನ ಹಿಂದೆ ನಿಲ್ಲುತ್ತೇವೆ ಅಂತ ಪ್ರತಿಭಟನೆ ಮಾಡಿ ರಣಕಹಳೆ ಮೊಳಗಿಸಿದ್ದಾರೆ.